ಹೊಸಕೋಟೆಯಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ವೈದ್ಯಕೀಯ ಮತ್ತು ಮೌಲ್ಯಾಂಕನ ಶಿಬಿರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪದ್ಮನಾಭ್ ಸೇರಿದಂತೆ ಇತರರಿಂದ ಉದ್ಘಾಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಜಿಕೆಬಿಎಂಎಸ್ ಶಾಲಾ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿಯ ಸಹಭಾಗಿತ್ವದಲ್ಲಿ ಸರ್ಕಾರಿ ಅನುದಾನ ರಹಿತ ಅನುದಾನ ಶಾಲೆಗಳ ವಿಶೇಷ ಚೇತನ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮತ್ತು ಮೌಲ್ಯಾಂಕನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪದ್ಮನಾಭರವರು, ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮುನಿಶಾಮಣ್ಣನವರು, ಶಿಕ್ಷಕರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಶ್ರೀನಿವಾಸ್ ಅವರು, ಮಾನವ ತಜ್ಞರಾದ ಡಾಕ್ಟರ್ ಗಿರೀಶ್ ಅವರು, ನೇತ್ರ ತಜ್ಞರಾದ ಮಂಜುನಾಥ್ ರವರು, ನೇತ್ರಾಧಿಕಾರಿ ನಾಗರಾಜ್ ಅವರು, ಆಡಿಯೋಲಜಿಸ್ಟ್ ದಿನೇಶ್ ಅವರು ಸೇರಿದಂತೆ ಶಿಕ್ಷಕರ ಸಂಘದ ರಾಜಣ್ಣ ಹಾಗೂ ದೇವನಹಳ್ಳಿ ತಾಲೂಕು BRT ಸುರೇಶ್, ಹೊಸಕೋಟೆ ತಾಲೂಕು BRT ಪ್ರೇಮಕುಮಾರಿ, ಮುನಿರಾಜು ಹಾಗೂ BRP ನಿರ್ಮಲಾರವರು ಸೇರಿದಂತೆ ಕಾರ್ಯಕ್ರಮದಲ್ಲಿ MRW ಬೈರೇಗೌಡ, ತಾಲೂಕು ಆರೋಗ್ಯ ಇಲಾಖೆಯ ರಾಧಾರ್ ಅವರು ಮತ್ತು NGOಗಳಾದ ಅಪೂರ್ವ, ಪವಿತ್ರ, ಜಗದೀಶ್ವರಿ, ದೈಹಿಕ ಶಿಕ್ಷಕರಾದ ರಾಜಣ್ಣ ಸೇರಿದಂತೆ ಇನ್ನಿತರ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕಿನಲ್ಲಿ MRW ಕೆಲಸ ಮಾಡುತ್ತಿರುವ ರತ್ನಮಾಲಾ ಸೇರಿದಂತೆ 30 VRWಗಳ ಸೇವೆಯನ್ನು BEO ಪದ್ಮನಾಭರವರು ಶ್ಲಾಘಿಸಿದರು. ಅದ್ಭುತವಾದ ಚೈತನ್ಯವಿದ್ದು ಅದನ್ನು ಹೊರತರುವ ಪ್ರಯತ್ನ ಮಾಡಬೇಕು. ಅವರನ್ನು ಅಸಹಾಯಕರನ್ನಾಗಿ ನೋಡದೆ, ಕಡೆಗಣಿಸದೆ ಪೋಷಕರು ಕೂಡ ಅವರನ್ನು ಮುಖ್ಯವಾಹಿನಿಗೆ ತರಲು, ಸಮಾಜದ ಎಲ್ಲರಲ್ಲಿ ಬೆರೆಯುವಂತೆ ಮಾಡಲು ಕ್ರಮ ವಹಿಸಬೇಕು. ಇಂತಹ ಆರೋಗ್ಯ ಶಿಬಿರಗಳು, ಮೌಲ್ಯಾಂಕ ಶಿಬಿರಗಳಿಂದ ವಿಶೇಷಚೇತನ ಮಕ್ಕಳಿಗೆ ಸೌಲಭ್ಯಗಳು ದೊರೆಯುತ್ತವೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಕೂಡ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ ಎಂದರು. ಈ ಶಿಬಿರದಲ್ಲಿ ವಿವಿಧ ರೀತಿಯ 7 ಅಂಗವೈಕಲ್ಯ ಹೊಂದಿರುವ 289 ಮಕ್ಕಳು ಇದರ ಸದುಪಯೋಗ ಪಡೆದುಕೊಂಡಿದ್ದು, ವಿಶೇಷ ತಜ್ಞರು ಇವರಿಗೆ ಸೂಕ್ತ ತಪಾಸಣೆ ಮಾಡಿ ಚಿಕಿತ್ಸೆಯನ್ನು ನೀಡಿದ್ದು, UDID ಕಾರ್ಡ್ಗಳನ್ನು ಕೂಡ ಇಲ್ಲಿ ವಿತರಣೆ ಮಾಡಲಾಯಿತು. ನಿರಂತರವಾಗಿ ನಮ್ಮ ಗೌರ್ಮೆಂಟ್ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಆದರೂ ಕೂಡ ಇದು ಒಂದು ಸ್ಪೆಷಲ್ ಕ್ಯಾಂಪ್ ಅಂತ ಹೇಳಿ ನಾವು ಆಲ್ಮೋಸ್ಟ್ ಪ್ರತಿ ತಿಂಗಳಲ್ಲಿ 4ನೇ ಮಂಗಳವಾರ ಕ್ಯಾಂಪನ್ನು ಮಾಡ್ತಿದ್ರು ಕೂಡ ಅಲ್ಲಿ 15-20 ಮಕ್ಕಳು ಬರ್ತಾರೆ ಕ್ಯಾಂಪಲ್ಲಿ. ಅಂದರೂ ಕೂಡ ಹೇಗೆ ಮಿಸ್ ಆಗ್ತಿದ್ದಾರೆ ಗೊತ್ತಾಗ್ತಿಲ್ಲ. ಅದು ಐಡೆಂಟಿಫೈ ಮಾಡೋದ್ರಲ್ಲಿ ಮಿಸ್ ಆಗ್ತಾ ಇದೆ ಕೆಲವೊಂದ್ಸತಿ, ಅದನ್ನು ಗುರ್ತಿಡಿಯೋದ್ರಲ್ಲಿ. ಆಮೇಲೆ ಕೆಲವು ಪುಸ್ತಕ ಇನ್ನು ಹಳೆಯದು ಇಟ್ಕೊಂಡಿರ್ತಾರೆ, ಇನ್ನು UDID ಮಾಡ್ಬೇಕನ್ನೋದೊಂದು ಅವೇರ್ನೆಸ್ ಇರೋದಿಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತಾ ಬರ್ತಾರೆ. ಯಾವಾಗ ಅವ್ರಿಗೆ ಪೆನ್ ಗೊತ್ತೆ ಆ ಸಂದರ್ಭದಲ್ಲಿ ನಮ್ಮ ಹತ್ರ ಬರ್ತಾರೆ. ಒಂದೊಂದ್ಸತಿ ಅದು 5 ವರ್ಷ 3 ವರ್ಷ ವ್ಯಾಲಿಡಿಟಿ ಇರುತ್ತೆ. ಆ ವ್ಯಾಲಿಡಿಟಿ ಅದು ಆ ಡೇಟ್ ವ್ಯಾಲಿಡಿಟಿ ಮುಗ್ದಾದ್ಮೇಲೆ 1-2 ವರ್ಷ ಆದ್ಮೇಲೆ ಬರ್ತಾರೆ. ಕೆಲವ್ರಿಗೆ ಅರಿವಿರೋದಿಲ್ಲ. ಈ ಡಿಸಬಿಲಿಟಿ ಕ್ಯಾಂಪಲ್ಲಿ ಏನಂದ್ರೆ ಗೌರ್ಮೆಂಟ್ ಸರ್ಕಾರ 21 ಡಿಸಬಿಲಿಟಿಯನ್ನ ಗುರುತಿಸಿದೆ. ಆ 21 ಡಿಸಬಿಲಿಟಿಗೆ ನಾವು ಸ್ಪೆಷಲಿಸ್ಟ್ ಏನಿದೀವಿ ಇವತ್ತು ಆಡಿಯಾಲಜಿಸ್ಟ್ ಬಂದಿದ್ದಾರೆ. ಅವರು ಕಿವಿ, ಮೂಗು, ಗಂಟ್ಲಿಗೆ ಸಂಬಂಧಪಟ್ಟಂಗೆ ಅವರು ಸರ್ಟಿಫಿಕೇಶನ್ ಅನ್ನ ಕೊಡ್ತಾರೆ. ನಮ್ಮ ಆಫ್ಥಾಲ್ಮಾಲಜಿಸ್ಟ್ ಬಂದಿದ್ದಾರೆ ಕಣ್ಣಿಗೆ ಸಂಬಂಧಪಟ್ಟಂಗೆ. ನಾನು ಮಾನಸಿಕ ರೋಗ ತಜ್ಞನಿದ್ದೀನಿ. ನಾನು ಕೂಡ ಈ ಬುದ್ಧಿಮಾಂದ್ಯತೆಗೆ, ಆಟಿಸಮ್ಗೆ, ಮತ್ತೆ ಸೆರ್ಬ್ರಲ್ ಪಾಲ್ಸಿಗೆ, ಆರ್ಗ್ಯಾನಿಕ್ ಸೈಕೋಸಿಸ್ ಅಂತ ಹೇಳಿ ಅದರಲ್ಲಿ ಮೆಂಟಲ್ ಇಲ್ನೆಸ್ ಮತ್ತೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಬರುತ್ತೆ. ಅದಕ್ಕೆ ಸರ್ಟಿಫಿಕೇಶನ್ ಅನ್ನ ಮಾಡ್ಕೊಡ್ತೀವಿ. ಈ ಸರ್ಟಿಫಿಕೇಶನ್ಗಳು ತಗೊಂಡ್ರೆ ನಿಮ್ಗೆಲ್ಲ ಬೆನಿಫಿಟ್ಸ್ ಎಲ್ಲ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಅದು ಒಂದು ಪ್ರೋತ್ಸಾಹ ಧನ ಇರ್ಬೋದು, 75%ಗಿಂತ ಹೆಚ್ಚಿದ್ರೆ 1800 ಆ ಥರ ಬರುತ್ತೆ. ಒಂದು 50%ಇಂದ 75% ಇದ್ರೆ ಒಂದು 600-800 ಆ ಥರ ಬರುತ್ತೆ. ಇವಾಗ ಕೆಲವೊಂದು ಡಿಸಬಿಲಿಟಿಗಳನ್ನ ಗೌರ್ಮೆಂಟ್ ಮಟ್ಟದಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಇದ್ರೆ ಕೇರ್ ಗಿವರ್ಗೂ ಕೂಡ, ಅವ್ರು ನೋಡ್ಕೊಳ್ಳೋರ್ಗೂ ಕೂಡ 1000 ಹೆಚ್ಚಿನ ಒಂದು ಪ್ರೋತ್ಸಾಹ ಧನ ಸಿಗ್ತಾ ಇದೆ. ಇದು ನಾವೆಷ್ಟೇ ಕ್ಯಾಂಪ್ಗಳನ್ನ ಮಾಡಿದ್ರು ಕೂಡ ಕೇಸಸ್ಗಳು ಒಂದ್ಸತಿ ಐಡೆಂಟಿಫೈ ಆಗ್ತಿಲ್ಲ. ಇದು ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ತಲುಪಬೇಕು. ಇದು ಶಾಲೆಗಳಲ್ಲೂ ಕೂಡ ಟೀಚರ್ಸ್ಗೆ ನಾವು ಪ್ರತಿ ವರ್ಷ ಟ್ರೈನಿಂಗ್ ಅನ್ನ ಕೂಡ ಇದ್ರ ಬಗ್ಗೆ ಮಾಡ್ತಾ ಇದ್ದೀವಿ. ಆ ಟ್ರೈನಿಂಗ್ ಅಲ್ಲಿ ಅವ್ರಿಗೆ ಇದ್ರ ಬಗ್ಗೆ ಕಾಯಿಲೆಗಳ ಬಗ್ಗೆ ಏನು ಡಿಸಬಿಲಿಟೀಸ್ 21 ಡಿಸಬಿಲಿಟೀಸ್ ಇದೆ ಅದ್ರ ಬಗ್ಗೆ ತಿಳುವಳಿಕೆಯನ್ನ ನೀಡ್ತಾ ಇದ್ದೀವಿ. ಆ ಶಾಲೆಯಲ್ಲೂ ಕೂಡ ಐಡೆಂಟಿಫೈ ಆಗ್ತದೆ. ಕೆಲವೊಂದು ಶಾಲೆಗೆ ಬರೆದಂತ ಮಕ್ಕಳುಗಳು ಕೂಡ ನಮ್ಮ VRWಗಳು MRWಗಳು ಕೂಡ ಅವರು ಕೂಡ ಅವ್ರ ವ್ಯಾಪ್ತಿಯಲ್ಲಿ ಬರೋಂಥದ್ದನ್ನ ಗುರುತಿಸ್ತಿದ್ದಾರೆ.
ಇದು ಹೆಚ್ಚಿನ ರೀತಿಯಲ್ಲಿ ಇದು ಪ್ರಚಾರ ಆಗಬೇಕು, ಹೆಚ್ಚಿನ ರೀತಿಯಲ್ಲಿ ಇದು ಐಡೆಂಟಿಫೈ ಆಗಿ ಎಲ್ಲರಿಗೂ ಇದೊಂದು ಸೌಲಭ್ಯಗಳು ಸಿಗುವಂತಾಗಲಿ ಅಂತ ನಾನು ಪ್ರಾರ್ಥಿಸಿ ನನ್ನ ಮಾತುಗಳನ್ನ ವೈದ್ಯಕೀಯ ಮೌಲ್ಯಾಂಕನ ಶಿಬಿರ ಈ ಒಂದು ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯಿಂದ ಆಯೋಜನೆ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಯಾರು ಅಂಗವಿಕಲರಲ್ಲ, ನೀವೆಲ್ಲ ವಿಶೇಷ ಚೇತನರು. ನಿಮ್ಮೆಲ್ಲರಲ್ಲೂ ವಿಶೇಷವಾಗಿ ಬರಬೇಕು ಮತ್ತು ಪೋಷಕರಿಗೆ ಒಂದು ಸಹಾಯ ಮಾಡಬೇಕು. ಅವರಲ್ಲಿರೋ ಒಂದು ಶಕ್ತಿನ ಹೊರಗೆ ತರಬೇಕು. ಅವರು ಸ್ವಾವಲಂಬಿಯಾಗಿ ಬದುಕಬೇಕು. ಸಮಾಜದಲ್ಲಿ ಯಾರು ಅವರು ಹೊರೆ ಅಂತ ನಾವು ನೋಡಬಾರ್ದು. ಆ ರೀತಿಯಲ್ಲಿ ಅವರು ಬದುಕೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಬೇಕು ಅನ್ನೋ ಒಂದು ಉದ್ದೇಶ. ಹಾಗೂ ಇಂಗ್ಲೀಷಲ್ಲಿ ಹೇಳ್ತಾರೆ, ಯು ಆರ್ ಆಲ್ ನಾಟ್ ಡಿಸೇಬಲ್ಡ್, ಯು ಆರ್ ಆಲ್ ನಾಟ್ ಡಿಸೇಬಲ್ಡ್, ಯು ಆರ್ ಆಲ್ ಡಿಫರೆಂಟ್ಲಿ ಏಬಲ್ಡ್. ಸೊ ಯು ಆರ್ ಆಲ್ ಡಿಫರೆಂಟ್ಲಿ ಏಬಲ್ಡ್. ನಿಮ್ಮಲ್ಲಿ ಸಾಕಷ್ಟು ಶಕ್ತಿ ಇದೆ. ನಾವು ಪ್ರಪಂಚದಲ್ಲಿ ಇಡೀ ದೇಶದಲ್ಲೇ ಬೇಕಾದಷ್ಟು ಒಂದು ಉದಾಹರಣೆಗಳು ನೋಡಿದ್ದೆವು. ಹೆಲೆನ್ ಕೆಲ್ಲರ್ ಅನ್ನೋ ಒಂದು ಪದನ ಕೇಳಿ ಅವರು 1.5 ವರ್ಷ ಇದ್ದಾಗಲೇ ಅವರಿಗೆ ಮೆದುಳು ಜ್ವರ ಬಂದು 2 ಕಣ್ಣು ಕಳ್ಕೊಂಡಿರ್ತಾರೆ. ಆದರೂ ಸಹ ಅವರು ಅಮೆರಿಕದ ವ್ಯಕ್ತಿ, ಸುಮಾರು 88 ವರ್ಷ ಬದುಕಿರ್ತಾರೆ. ಅವರು ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಶಿ ಇಸ್ ದ ಫಸ್ಟ್ ವುಮನ್ ಟು ಗೆಟ್ ದ ಹಾನರ್ಸ್. ಅಷ್ಟೇ ಅಲ್ಲದೆ ಅವರು ಶಿ ಇಸ್ ದ ಗ್ಲೋಬಲ್ ಅಡ್ವೈಸರ್ ಫಾರ್ ರೈಟ್ಸ್ ಆಫ್ ದ ಡಿಸಬಿಲಿಟಿ ಪೀಪಲ್. ಇಡೀ ನಮ್ಮ ತಾಲೂಕಿನಲ್ಲಿ ನಾವೇನು 6ರಿಂದ 18 ವಯೋಮಾನದ ವಿದ್ಯಾರ್ಥಿಗಳನ್ನು ವಿಶೇಷ ಚೇತನರು ಅಂತೇಳಿ ಗುರುತಿಸ್ಕೊಂಡಿದ್ವಿ. ಅವ್ರನ್ನೆಲ್ಲ ಒಟ್ಟಿಗೆ ಕರೆಸಿ ಇವತ್ತು ಒಂದು ಮೌಲ್ಯಾಂಕನ ಶಿಬಿರವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮಗೆ ಕೊಟ್ಟಂಥ ಸೂಚನೆ ಪ್ರಕಾರವಾಗಿ ಇವತ್ತು ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ತಾಲೂಕಿನಲ್ಲಿ ಸುಮಾರು 313 ವಿದ್ಯಾರ್ಥಿಗಳು ಈ ವಯೋಮಾನದಲ್ಲಿ ವಿಶೇಷ ಚೇತನರಿದ್ದಾರೆ ಅಂತೇಳಿ ಪಟ್ಟಿ ಇದೆ. ಆ ಪಟ್ಟಿನಲ್ಲಿ ನಮಗೆ ರೈಟ್ ಟು ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆ್ಯಕ್ಟ್ 2016ನಲ್ಲಿ ಸುಮಾರು 21 ಡಿಸಬಿಲಿಟಿಗಳನ್ನ ಏನು ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಪ್ರಧಾನವಾಗಿ 7 ಏನು ವಿಶೇಷ ಚೇತನರಿದ್ದಾರೆ ಆ ವರ್ಗದವ್ರನ್ನ ಇವತ್ತು ಕರೆಸಿ ಅದ್ರ ಪ್ರಕಾರವಾಗಿ 278 ಮಂದಿ ಇವತ್ತು ಈ ಶಿಬಿರಕ್ಕೆ ಬರೋದ್ರ ಬಗ್ಗೆ ನಮಗೆ ಕಾರ್ಯಯೋಜನೆ ಇತ್ತು. ಎಲ್ಲ ವಿದ್ಯಾರ್ಥಿಗಳು ಬರಬೇಕು, ಇಲ್ಲಿಗೆ ಎಲ್ಲರೂ ಬಂದು ಈ ಮೌಲ್ಯಾಂಕನಕ್ಕೆ ಒಳಪಡಬೇಕು ಅಂತೇಳಿ. ಆಲ್ಮೋಸ್ಟ್ ನಾವು ಗುರುತಿಸಿರೋಂಥ ಮಕ್ಕಳುಗಳಿಗೆ ಎಲ್ರಿಗೂ ಕೂಡ UDID ಕಾರ್ಡ್ ಆಗಿದೆ. ಅದರಲ್ಲಿ ಒಂದು 8 ಮತ್ತು 9 ವಿದ್ಯಾರ್ಥಿಗಳಿಗೆ UDID ಕಾರ್ಡ್ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಅದನ್ನು ಬಹುಶಃ ನಾವು ತಮ್ಮ ಜೊತೆ ಚರ್ಚೆ ಮಾಡ್ತೇವೆ ಸರ್, ಅದನ್ನ ಯಾವ ಥರ ಮಾಡ್ಬೋದು ಅಂತೇಳಿ. ಸೊ ಉಳಿದಂಥ ಎಲ್ಲ ಮಕ್ಕಳುಗಳು ಕೂಡ UDID ಕಾರ್ಡ್ ಆಗಿದೆ ಅಂತೇಳಿ ನಾವು ಈ ಒಂದು 7 ವಿಭಾಗದ ಏನು ವಿಶೇಷ ಚೈತನ್ಯ ಇದೆ ಅವರನ್ನು ಒಂದೊಂದು ಗುರುತಿಸಿರೋಂಥ ಕೊಠಡಿಗೆ ತಮ್ಮನ್ನು ಕರೆಸಿ ಅಲ್ಲಿ ಮೌಲ್ಯಾಂಕನವನ್ನು ಮಾಡೋದ್ರ ಮುಖಾಂತರವಾಗಿ ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲ ಮಕ್ಕಳುಗಳು ಕೂಡ ಶೈಕ್ಷಣಿಕ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ. ಎಲ್ಲ ಮಕ್ಕಳುಗಳು ಕೂಡ ಶೈಕ್ಷಣಿಕ ಮುಖ್ಯವಾಹಿನಿಗೆ ಬರಬೇಕು. ಮುಖ್ಯವಾಹಿನಿಗೆ ಬಂದು ಇನ್ಕ್ಲೂಸಿವ್ ಎಜುಕೇಷನ್, ಸಮನ್ವಯ ಶಿಕ್ಷಣ ವ್ಯಾಪ್ತಿಗೆ ಈ ಮಕ್ಕಳುಗಳು ಬಂದರೆ ಅಲ್ಲಿ ಸಮಾಜದಲ್ಲಿ ಬೆರೆಯುವಂತಹ ಒಂದು ಮನಸ್ಥಿತಿ ಈ ಮಕ್ಕಳುಗಳಿಗೂ ಬರಬೇಕು. ಸಾಮಾನ್ಯ ಮಕ್ಕಳುಗಳಿಗೆ ಈ ಮಕ್ಕಳನ್ನ ಹೇಗೆ ನಮ್ಮ ಜೊತೆಯಲ್ಲಿ ಕರ್ಕೊಂಡೋಗ್ಬೇಕು ಅನ್ನೋಂಥ ಒಂದು ಮನಸ್ಥಿತಿ ಅವ್ರಿಗೂ ಕೂಡ ಬರಬೇಕು. ಆ ಉದ್ದೇಶದಿಂದ ಇವತ್ತು ಇಂತಹ ಒಂದು ಶಿಬಿರಗಳನ್ನು ಆಯೋಜನೆ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಪೋಷಕರು ವಿಶೇಷವಾಗಿ ತಮ್ಮ ಮಕ್ಕಳನ್ನ ಆಸ್ಥೆ ವಹಿಸಿ ಈ ಕಾರ್ಯಕ್ರಮಕ್ಕೆ ತಾವು ಕರ್ಕೊಂಡು ಬಂದಿದ್ದೀರಿ. ಇದರ ಬಹುಮುಖ್ಯ ಉದ್ದೇಶ, ನೀವು ಎಲ್ಲೇ ಹೋಗಲಿ ಎಲ್ಲೇ ಇರಲಿ ನಮ್ಮ ಮಕ್ಕಳನ್ನ ಪ್ರೀತಿಯಿಂದ ಕರ್ಕೊಂಡು ನಾವು ಕಾರ್ಯಕ್ರಮಗಳಿಗೆ ಹೋಗೋದಾಗಲಿ, ನಮ್ಮ ಮನೆಯ ಬೇರೆ ನೆಂಟಸ್ತಿಯಲ್ಲಿರ್ತಕ್ಕಂಥ ಮದುವೆ ಅಥವಾ ಇನ್ನೊಂದು ಕಾರ್ಯಕ್ರಮಗಳಿಗೆ ಹೋಗುವಂಥ ಸಂದರ್ಭದಲ್ಲಾಗಲಿ ನಮ್ಮ ಮಕ್ಕಳನ್ನ ಹೆಮ್ಮೆಯಿಂದ ಕರ್ಕೊಂಡು ಹೋಗ್ಬೇಕು ನಾವು ಅಲ್ಲಿಗೆ. ಇದು ಎಲ್ಲ ಒಂದು ವಿಶೇಷವಾದಂಥ ಅವಕಾಶ ಅಂತೇಳಿ ನಾವು ಭಾವಿಸ್ಬೇಕಾಗುತ್ತೆ. ನಮಗೆ ಈ ಒಂದು ಸಮಾಜ ಹೇಗಿದೆ ಅಂತ ಹೇಳಿದ್ರೆ ಪ್ರತಿ ಹಂತದಲ್ಲಿ ಕೂಡ ನೀವು ದೇಶದ ಪ್ರತಿ ರಾಜ್ಯದ ಹೈಕೋರ್ಟ್ಗಳಾಗಿರ್ಬೋದು, ಸುಪ್ರೀಂ ಕೋರ್ಟ್ಗಳಾಗಿರ್ಬೋದು, ಇವತ್ತು ನೀವು ಗಮನಿಸ್ತಾ ಇದ್ದೀರಿ ಪ್ರತಿ 1 ತಿಂಗಳಿಗೆ ಕನಿಷ್ಠ 1 ಅಥವಾ 2 ಆದೇಶಗಳು ವಿಶೇಷ ಚೇತನರ ಪರವಾಗಿ ಆದೇಶಗಳು ಬರ್ತಾ ಇದೆ. ಅಂದರೆ ಯಾವ ಹಂತದಲ್ಲೂ ಕೂಡ ಕೀಳರಿಮೆ ಬರೋದಕ್ಕೆ ಅವಕಾಶನೇ ಇಲ್ಲ. ಇವತ್ತು ರೈಟ್ ಟು ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆ್ಯಕ್ಟ್ ಬಂದ ಮೇಲೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಡ ಕ್ಲಾಸ್ 1 and 2 ಹುದ್ದೆಗಳನ್ನು 4% ಹುದ್ದೆಗಳನ್ನ ಕೊಡಲಿಕ್ಕೆ ಅವಕಾಶ ಇದೆ. ಒಂದು ಹಾರಿಜಾಂಟಲ್ ರಿಸರ್ವೇಷನ್ ಮಾಡಿದ್ದಾರೆ. 5% C ಮತ್ತು D ಗ್ರೂಪ್ ಹುದ್ದೆಗಳನ್ನ ಕೊಡೋದಕ್ಕೆ ಅಂತ ಆದೇಶ ಇದೆ. ಅದರ ಪ್ರಕಾರವಾಗಿ ಇವತ್ತು ಆಯ್ಕೆ ವಿಧಾನಗಳಾಗ್ತಾ ಇದ್ದಾವೆ.
ಯಾವುದೇ ಸರ್ಕಾರದ ವ್ಯವಸ್ಥೆಯಲ್ಲಿ ಕೂಡ ಮಕ್ಕಳುಗಳಿಗೆ ಕನಿಷ್ಠ 5% ಅನುದಾನವನ್ನು ಈ ವಿಶೇಷ ಚೇತನರಿಗೆ ಸಂಬಂಧಪಟ್ಟಂತೆ ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಆದೇಶ ಇದೆ. ಅದನ್ನು ನಮ್ಮ ರೈಟ್ಸ್ ಆಗಿ ಕೇಳೋದಕ್ಕೆ ನಿಮಗೆ ಎಲ್ಲ ಹಕ್ಕಿದೆ. ಇದನ್ನು ಸಮರ್ಥವಾಗಿ ಬಳಸ್ಕೊಳ್ಳೋದ್ರ ಮುಖಾಂತರವಾಗಿ ವಿಶೇಷವಾಗಿ ಈ ಮಕ್ಕಳಿಗೆ ಒಂದು ವಿಶೇಷವಾದಂಥ ಒಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆಯನ್ನು ನಾವು ಗುರುತಿಸ್ಬೇಕಷ್ಟೇ. ಅದನ್ನು ಗುರುತಿಸಿದ್ರೆ ಖಂಡಿತವಾಗಿ ಕೂಡ ಮುಖ್ಯವಾಹಿನಿಯಲ್ಲಿ ಈ ಮಕ್ಕಳುಗಳು ಅತ್ಯಂತ ಉನ್ನತವಾದಂತಹ ಸ್ಥಾನವನ್ನು ತಲುಪಬಲ್ಲರು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ನಾವು ಕೊಡಬಹುದು. ವಿಶೇಷವಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ನಾವು ಗುರುತಿಸಿರುವಂಥ 6ರಿಂದ 18ರ ವಯೋಮಾನದ ವಿಶೇಷ ಚೇತನರಿಗೆ ಒಂದು ವೈದ್ಯಕೀಯ ಮೌಲ್ಯಾಂಕನ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಈ ಆಯೋಜನೆಗೆ ಸಂಬಂಧಪಟ್ಟಂತೆ ನಮ್ಮ BARTಗಳ ಜೊತೆಗೆ MRW ಆಗಿರ್ಬೋದು ಮತ್ತು ಎಲ್ಲ ಪಂಚಾಯತ್ಗಳಿಂದ ಬಂದಿರುವಂಥ ನಮ್ಮ VRWS ತುಂಬ ಚೆನ್ನಾಗಿ ಸಹಕಾರ ಮಾಡಿದ್ದಾರೆ. ಅವರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ವಿಶೇಷ ಚೇತನರನ್ನು ಇವತ್ತು ಈ ಶಿಬಿರಕ್ಕೆ ಕರೆಸ್ಕೊಂಡಿದ್ದಾರೆ. ಅವರ ಶ್ರಮ, ಅವರ ಕಾರ್ಯಶ್ರದ್ಧೆ ನಿಜಕ್ಕೂ ಕೂಡ ನಮ್ಮ ಎಲ್ಲರಿಗೂ ಕೂಡ ಮಾದರಿ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಹಾರೈಕೆ ಮಾಡ್ತೇನೆ. ಜೊತೆಗೆ ಇವತ್ತಿನ ಶಿಬಿರ ಯಶಸ್ವಿ ಆಗಲಿ ಅಂತ ಕೂಡ ನಾನು ಬಯಸ್ತೇನೆ.